ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಕೂಗು ತಣ್ಣಗಾಗಿದ್ರು ಮತ್ತೆ ದಲಿತ ಸಚಿವರು ಮತ್ತು ಶಾಸಕರ ಪ್ರತ್ಯೇಕ ಸಭೆ ಮುನ್ನೆಲೆಗೆ ಬಂದಿದೆ. ಒಳ ಮೀಸಲಾತಿ ಜಾರಿ ಕುರಿತು ಚರ್ಚೆ ನಡೆಸುವುದಕ್ಕೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆಗೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆಯಾದರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಸಭೆ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೆ ಪ್ರತ್ಯೇಕ ಸಭೆಗೆ ಮುಂದಾದ ಕೈ ದಲಿತ ಸಚಿವರು ಶಾಸಕರು. ಆಗಸ್ಟ್ 2ರಂದು ಒಳ ಮೀಸಲಾತಿ ಹೆಸರಲ್ಲಿ ಗೃಹ ಸಚಿವರ ಮನೆಯಲ್ಲಿ ಸಭೆ. 5 ವರ್ಷ ಅವಧಿಯ ಅರ್ಧ ಭಾಗದ ಹೊಸ್ತಿಲಲ್ಲಿರುವ ರಾಜ್ಯದ ಗ್ಯಾರಂಟಿ ಸರ್ಕಾರದಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇವೆ. ಕೆಲ ದಿನಗಳ ಹಿಂದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯಕ್ಕೆ ಬಂದು ಏನ್ ಹೇಳ್ರಪ್ಪ ನಿಮ್ ಪ್ರಾಬ್ಲಮ್ಮು ಅಂತ ಶಾಸಕರು ಬಳಿಕ ಸಚಿವರ ಜೊತೆ ಪ್ರತ್ಯೇಕವಾಗಿ 1-to-1 ಸಭೆ ನಡೆಸಿದ್ರು. ಇದೀಗ 2 ದಿನದಿಂದ ಸಿಎಂ ಸಿದ್ದರಾಮಯ್ಯ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಜಿಲ್ಲಾವಾರು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು 3ನೇ ದಿನವೂ ಶಾಸಕರ ಸಭೆ ಭರ್ಜರಿಯಾಗಿ ಸಾಗಿದೆ. ಇದೀಗ ಕಾಂಗ್ರೆಸ್ನ ದಲಿತ ಸಮುದಾಯದ ಶಾಸಕರು ಸಚಿವರು ಕೂಡ ಗೃಹ ಸಚಿವರ ನಿವಾಸದಲ್ಲಿ ಪ್ರತ್ಯೇಕವಾಗಿ ಮೀಟಿಂಗ್ ನಡೆಸಲು ಸಜ್ಜಾಗಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಜಾರಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನಡೆಸಿರುವ ಸಮೀಕ್ಷೆ ಮುಕ್ತಾಯ ಆಗಿದೆ. ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆ. ಒಂದು ವೇಳೆ ವರದಿ ಸಲ್ಲಿಕೆಯಾದ ಬಳಿಕ ಶೀಘ್ರ ಒಳ ಮೀಸಲಾತಿ ಜಾರಿ ಮಾಡಲು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳ ಕುರಿತು ಚರ್ಚಿಸಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಅವರ ಮನೆಯಲ್ಲೇ ಆಗಸ್ಟ್ 2ರಂದು ದಲಿತ ಸಮುದಾಯದ ಸಚಿವರು ಶಾಸಕರು ಸಭೆ ಒಗ್ಗೂಡಲು ನಿರ್ಧರಿಸಿದ್ದಾರೆ. ಈ ಹಿಂದೆ ದಲಿತ ಸಚಿವರು ಶಾಸಕರ ಸಭೆ ಕರೆದಿದ್ದಾಗ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಸಭೆಗಳಿಗೆ ಬ್ರೇಕ್ ಬಿದ್ದಿತ್ತು. ಈಗ ಒಳ ಮೀಸಲಾತಿ ಕುರಿತು ಚರ್ಚಿಸುವ ಹೆಸರಿನಲ್ಲಿ ದಲಿತ ಎಡ ಹಾಗೂ ಬಲ ಎರಡೂ ಸಮುದಾಯದ ಶಾಸಕರು ಹಾಗೂ ಸಚಿವರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಒಳ ಮೀಟಿಂಗ್ನ ರಹಸ್ಯ ಏನ್ ಸಾರ್ ಅಂತ ಮಾಧ್ಯಮಗಳು ಪ್ರಶ್ನಿಸಿದಾಗ ಸರ್ವೆಗೂ ಮುಂಚೆ ಸಭೆ ಮಾಡಿದ್ವಿ, ಇದು ಅದರ ಮುಂದುವರಿದ ಭಾಗ ಅಷ್ಟೇ. ಈ ಬಾರಿ ಶಾಸಕರು ಮಾತನಾಡುವುದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಲ್ಲ, ಡಿನ್ನರೋ ಲಂಚೋ ಮಾಡಿಸ್ತೀವಿ ಅಂತ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆದಿದ್ದೇನೆ. ಈ ಸಭೆಗಳ ಅವರು ನಾವು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದು, ಅದಕ್ಕೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿದರು. ಈಗ ನಾವು ಶಾಸಕರುಗಳು ಮಾತಾಡೋದಕ್ಕೆ ಅವ್ರೇನು ಬ್ರೇಕ್ ಹಾಕೋದು ಇಲ್ಲ, ಹಾಕೋಕ್ಕಾಗೋದು ಇಲ್ಲ. ಅದು ನಮ್ಮ ಪರಿಮಿತಿಗೆ ಬಿಟ್ಟಿರ್ತಕ್ಕಂಥದ್ದು. ಡಿನ್ನರೋ ಲಂಚೋ ಕಾಫಿನೋ ಏನೋ ಮಾಡ್ಕೊಂತೀವಿ ಬಿಡ್ರಿ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಶಾಸಕರ ಸಭೆ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸಭೆ ಕರೆದ್ರೆ ನಾವು ಹೋಗ್ತೀವಿ, ಈ ಹಿಂದೆ ಕರೆದಿದ್ದ ಸಭೆ ಬೇರೆ, ಈ ಸಭೆಯೇ ಬೇರೆ. ನಾವು ಸಭೆಗೆ ಕರೆದ್ರೆ ಆಕಾಶ ಕೆಳಗೆ ಬೀಳುತ್ತಾ, ಬೇರೆಯವರು ಸಮುದಾಯದ ಸಭೆಯನ್ನ ಮಾಡಲ್ವೇ ಅಂತ ಮಾರ್ಮಿಕವಾಗಿ ಒಳಮರ್ಮ ಬೇರೆ ಏನೋ ಇದೆ ಅನ್ನೋದರ ಸುಳಿವು ನೀಡಿದ್ದಾರೆ. ಆ ಸಭೆ ಈಗ ಈ ಸಭೆಗೆ ಬೇರೆ ಇದೆ, ಅದು ವ್ಯತ್ಯಾಸ ಇದೆ. ಇದು ತಮ್ಮ ಸಮಸ್ಯೆ ನಾವು ಮಾಡಿದ್ರೆ ಏನು ಅಂಥದ್ದೇನು ಆಕಾಶ ಬೀಳೋದಿದ್ದಾರೆ. ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆದರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಅವರವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ. ನಾವು ನಮ್ಮ ಸಮಸ್ಯೆ ಪರಿಹಾರಕ್ಕೆ ನಾವು ಮಾಡಿದ್ರೆ ಏನಾದ್ರಾಗಿಂತ ತಪ್ಪಾಗಲ್ಲ. ಏನೇ ಇರಲಿ, ಆಗಸ್ಟ್ 2ರಂದು ಗೃಹ ಸಚಿವರ ನಿವಾಸದಲ್ಲಿ ದಲಿತ ಶಾಸಕರು ಸಭೆ ನಡೆಸಲಿದ್ದು, ಒಳ ಮೀಸಲಾತಿ ಜಾರಿ ಸೇರಿದಂತೆ ಇನ್ಯಾವ್ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೋ ತಿಳಿದವನೇ ಬಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.